ಸರ್, ಈಗ ಪ್ರಸ್ತುತ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯಗಳು ಅಂತ ಹೇಳಿದ್ರೆ VBG ರಾಮ್ಜಿ, ಮನ್ರೇಗಾ. ಸಹಜವಾಗಿ ಬಿಜೆಪಿಯವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ಈ ಡೌಟ್ ಬಂದೇ ಬರುತ್ತೆ. ನರೇಗಾ ಮನ್ರೇಗಾ ಮಾಡಿದ್ರು, ಮನ್ರೇಗಾ VBG ರಾಮ್ಜಿ ಆದಾಗ ಇಲ್ಲಿ ಆಕ್ಷೇಪ ಬರ್ತಾ ಇದೆ ಅಂತ. ಯಾಕೆ ಹೀಗಾಗ್ತಿದೆ ನೋಡಿ, ನೀವು ಒಂದು ತಿಳ್ಕೋಬೇಕು. ಯಾವ್ದಾದ್ರು ಒಂದು ಯೋಜನೆನ ರದ್ದುಗೊಳಿಸಬೇಕಾದ್ರೆ ತಾವು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಚರ್ಚೆಗಳಾಗಬೇಕಲ್ವಾ? ರಾಷ್ಟ್ರದಲ್ಲಿ ಚರ್ಚೆ ಆಗಬೇಕು. ಇದು ಇಡೀ ಹಿಂದೆ ಮನಮೋಹನ್ ಸಿಂಗ್ ಅವರು ಆ ಕಾಲದಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸವನ್ನ ಇವತ್ತು ಉದ್ಯೋಗ ಖಾತ್ರಿ ಮಾಡಿದ್ರು ಅಲ್ವಾ? ಅದು ಕೂಲಿ ಕಾರ್ಮಿಕರಿಗೆ, ಗುಳೆ ಹೋಗುವಂತವರಿಗೆ, ಕೂಲಿಗಾಗಿ ಕಾಳುವಂತ ಆ ಅರ್ಥದಲ್ಲಿ ಆ ಕಾಲದಲ್ಲಿ ಮಾಡಿದ್ರು. ಅದು ಏನಾಯ್ತು, ಆ ಭಾಗ ಗುಲ್ಬರ್ಗ ಬೇರೆ ಬೇರೆ ದೇಶದಲ್ಲೆಲ್ಲ ಎಲ್ಲ ರಾಜ್ಯದಲ್ಲಿ ಅದೊಂದಿಷ್ಟು ಜನರಿಗೆ ಕೂಲಿ ಸಿಕ್ತು. ಆ ಕಾಲದಲ್ಲಿ ಕೂಲಿ ಸಿಗ್ತಾ ಇರ್ಲಿಲ್ಲ, ಬಹಳ ಬಡತನ ಇತ್ತಲ್ಲ ಅದು. ಆ ಟೈಮಲ್ಲಿ ಎಷ್ಟು ಬೇಕು ಹಣ ಇರ್ತಿತ್ತು. ಮತ್ತೆ ರೈತರಿಗೆ, ಇನ್ನಿತರರಿಗೆ ಒಂದು 4-5 ಗಂಟೆ ಕೆಲಸ ಮಾಡಿ ಇನ್ನು ಮನೆ ಕೆಲಸ ಮಾಡ್ಕೊಳ್ಳೋ ಅವಕಾಶ ಸಿಗ್ತಿತ್ತು. ಅದು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ಕೊಟ್ಟಂತದ್ದು ನಡೀತು. ಈಗ ಏನಾಗಿದೆ, ಈಗ ನೀವು 2 ಇಯರ್ಸ್ ಇಂದ ಅದಕ್ಕೆ ಇದಕ್ಕೋಸ್ಕರ ಇರಬೇಕು, ಇವು ಚೇಂಜ್ ಮಾಡಕ್ಕೋಸ್ಕರನೇ ಹಣ ಬಿಡುಗಡೆ ಕಮ್ಮಿ ಮಾಡ್ತಾ ಬಂದ್ರು. ಅಂದ್ರೆ ಹಣ ಬಿಡುಗಡೆ ಕಮ್ಮಿ ಆಯ್ತು. ರಾಜ್ಯದ ಪಾಲು ಏನು 100% ಅವರೇ ಕೊಡ್ಬೇಕು, ಕೇಂದ್ರನೇ ಕೊಡ್ಬೇಕು. ಈಗ ಏನಾಗಿದೆ, ಅವರು ಏನಾಗ್ತಾರೆ, ನಮಗೂ 60, ನಮಗೆ 40%, ಅವ್ರು 60% ಬಂದ್ರು. ಈಗ 50-50 ಬಂದ್ರು, ದುಡ್ಡಿಲ್ಲ. ಅಂದ್ರೆ ಅಭಿವೃದ್ಧಿಯ ಚಿಂತನೆ, ರೈತರ ಪರ ಧ್ವನಿ ಅನ್ನೋರು ಮೋದಿಜಿಯವರು ಯಾಕೆ ಈ ತರ ಮಾಡ್ತೀರಿ? ಪರವಾಗಿಲ್ಲ, ನೀವು ಈಗ ಹೊಸ ತರ್ತಾ ಇದ್ದೀರಿ ಅಲ್ವಾ? ಕೊಡಕ್ಕೆ ದುಡ್ಡು ಕೊಡಕ್ಕೆ ಅಲ್ಲಿವರೆಗೆ ಈಗ 2 ಇಯರ್ಸ್ ಯಾಕೆ ನೀವು ದುಡ್ಡು ಕೊಟ್ಟಿಲ್ಲ? ಜನಪರ ಯಾಕೆ ಅದು ಸುಮ್ಮನೆ ನಿಲ್ಸಿದ್ರಿ? ಏನ್ ಆ ರೈತರು ಏನ್ ಪಾಪ ಮಾಡಿದ್ರಿ ಹೇಳಿ? ಏನ್ ಮಾಡಕ್ ಹೊರಟಿದ್ದಾರೆ ಅವ್ರ ಉದ್ದೇಶ ಅಂದ್ರೆ ರಾಜ್ಯದ ಈ ಹೆಸರು ಏನಿತ್ತು, ಮನಮೋಹನ್ ಸಿಂಗ್ ಅವರ ಹೆಸರು, ಅಥವಾ ಹಿಂದೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ಈ ಯೋಜನೆಗಳನ್ನೆಲ್ಲ ಅವರು ರದ್ದು ಮಾಡ್ತಾ ಬಂದಿದ್ದಾರೆ ಅಲ್ವಾ? ಹಿಂದೆ ನೋಡಿ ಬೇರೆ ಬೇರೆ ರಾಜ್ಯದ ಹೆಸರು ಚೇಂಜ್ ಮಾಡ್ಕೊಂಡು ಬಂದ್ರೆ ಅದು ಅವ್ರವ್ರಿಗೆ ಬಿಡಿ. ಆದ್ರೆ ಮನಮೋಹನ್ ಸಿಂಗ್ ಕೊಟ್ಟಂತ ಕಾರ್ಯಕ್ರಮ ಇಡೀ ದೇಶದ ಜನರು ಅವರಿಗೆ ಎಲ್ಲರೂ ಋಣಿಯಾಗಿದ್ದ. ನನಗಂತೂ ಖುಷಿ ಇದೆ. ಆ ಕಾಲದಲ್ಲಿ ನಾವು ಹಳ್ಳಿಯಲ್ಲಿ ಜೀವನದಲ್ಲಿ ನಾವು ನೋಡಿದಾಗ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಕೆರೆ ತೆಗಿತಿದ್ರು, ಹೂಳೆತ್ತಿದ್ರು, ಇನ್ನೊಂದು ಮಾಡ್ತಿದ್ರು, ಅಲ್ಲೆಲ್ಲ ಕೆಲಸಗಳು ಚೆನ್ನಾಗಿ ನಡೀತಿದ್ರು. ಈಗ ಯಾಕೆ ಹಾಗಾಯ್ತು? ನೀವು ಹೇಳಿದ್ರೆ ಚರ್ಚೆಯ ವಿಷಯವೇ, ನೀವು ಹೇಳ್ತಿರೋ ಹಾಗೆ ಇದು ಚರ್ಚೆಯ ವಿಷಯವೇ. ಚರ್ಚೆ ಮಾಡ್ಬೇಕು, ಸಮಗ್ರವಾಗಿ ಆಗ್ಬೇಕು. ಆದ್ರೆ ಇದೇ VBG ರಾಮ್ಜಿ, ಮನ್ರೇಗಾನ ಇಟ್ಕೊಂಡು 3 ದಿವಸ ಕಲಾಪನ ವ್ಯರ್ಥ ಮಾಡ್ತೀರಿ ಅನ್ನೋದಾದ್ರೆ ನಮ್ ತಪ್ಪಿಲ್ಲ. ನಾವು ನೋಡಿ ಕರೆದಿರೋದು ಅದಕ್ಕೋಸ್ಕರ. ನಾವು ಇವತ್ತು ಒಂದು ರಾಜ್ಯದ ಒಂದು ಸರ್ಕಾರ ನಮ್ದಿದ್ದು, ಕೇಂದ್ರದಲ್ಲಿ ನಾವು ಆಡಳಿತ ಮಾಡಿ ಬಂದಿದ್ದೆ, ಅವರೊಬ್ಬರೇ ಎಲ್ಲ ಮಾಡಿದ್ದಲ್ವಾ? ಮನಮೋಹನ್ ಸಿಂಗ್ ಕೊಟ್ಟಂತ ಕಾರ್ಯಕ್ರಮ ರದ್ದುಗೊಳಿಸಿದಾಗ ನಮಗೆ ಬೇಸರ ಆಗತ್ತಲ್ವಾ? ಈಗ ಜನಸಾಮಾನ್ಯರಿಗೆ ಏನ್ ಹೇಳ್ಬೋದು ಹೇಳಿ ಅಲ್ವಾ? ಉದ್ಯೋಗ ಖಾತ್ರದ ಚೇಂಜ್ ಯಾಕೆ ಮಾಡ್ತೀರಿ? ನಿಮ್ಗೆ ಏನು ಉದ್ದೇಶ ಏನಿದೆ? ಅಲ್ಲ, ರದ್ದಿಗೂ ಬದಲಾವಣೆಗೂ ವ್ಯತ್ಯಾಸ ಇದೆ. ಕಾರ್ಯಕ್ರಮ ರದ್ದಾಗಿಲ್ಲ, ಅದರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಯಾಕೆ ಮಾಡ್ತೀರಿ? ಉದ್ಯೋಗ ಗಾಂಧೀಜಿಯವರ ಇದ್ರಲ್ಲಿ ಇಟ್ಟಿದ್ದಲ್ವಾ? ನೀವು ಯಾಕೆ ಚೇಂಜ್ ಮಾಡ್ತೀರಿ? ಗಾಂಧೀಜಿಯವ್ರನ್ನ ಯಾಕೆ ಅವಮಾನ ಮಾಡ್ತೀರಿ? ಯಾಕೆ ಚೇಂಜ್ ಮಾಡೋ ಉದ್ದೇಶ ಏನ್ ಹೇಳಿ? ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ, ಇದಕ್ಕೆ ಕೊಡಿ, ಇದಕ್ಕೆ ಹೇಳಿ. ಬೇಕಾದ್ರೆ ಉದ್ಯೋಗ ಖಾತ್ರಿಯಲ್ಲಿ ಇನ್ನೊಂದು ಏನಾದ್ರು ಸೇರ್ಸ್ಕೊಂಡು ಮುಂದೆ ಬೇಕಾದ್ರೆ ಏನಾರು ಮಾಡ್ಕೋಬೋದಾ? ಆದ್ರೆ ಗಾಂಧೀಜಿಯವರ ಹೆಸರು ತೆಗಿಯೋದಿದೆಯಲ್ಲ, ಇದು ದೊಡ್ಡ ಅಪಮಾನ. ಇದು